ಕರ್ನಾಟಕ ಉತ್ಸವ ದಿನವನ್ನು ಬಳ್ಳಾರಿ ನಗರದಲ್ಲಿ ಭವ್ಯವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಧ್ವಜಾರೋಹಣ ನೆರವೇರಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ಧ್ವಜಾರೋಹಣದ ನಂತರ ಸಚಿವರು ಪಥಸಂಚಲನದಲ್ಲಿ ಭಾಗವಹಿಸಿದ್ದ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಮೈದಾನದಲ್ಲಿ ನಡೆದಿದ್ದ ಈ ಪಥಸಂಚಲನದಲ್ಲಿ ಪೊಲೀಸರಿಂದ ಹಿಡಿದು ವಿದ್ಯಾರ್ಥಿಗಳವರೆಗೆ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮಕ್ಕೆ ವೈಭವ ಹೆಚ್ಚಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶದ ಇತಿಹಾಸ, ಹೋರಾಟ ಹಾಗೂ ಅಭಿವೃದ್ಧಿಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಉಲ್ಲೇಖಿಸಿ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವಂತಹ ಸಂದೇಶಗಳನ್ನು ನೀಡಿದರು. ಸುಮಾರು ಜನ ಇದರಲ್ಲಿ ಹೋರಾಟ ಮಾಡಿದರು. ಯಾಕಂದ್ರೆ ಇದು ಮೊದಲು ನಿಜಾಮ್ ಎಸ್ಟೇಟ್ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಇತ್ತು. ನಿಜಾಮ್ ಅವರು ಒಂದು ವರ್ಷ ಈ ಸ್ಟೇಟ್ಗೆ ಬಿಟ್ಟಿಲ್ಲ. ಸುಮಾರು ಜನ ಹೋರಾಟ ಮಾಡಿದರು. ಸುಮಾರು ಜನದು ಜೀವ ಹೋಗಿದೆ. ಇದು ಸಲಹೆ ಎಲ್ಲರೂ ಫೈಟ್ ಮಾಡಬೇಕಂದ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರಿದ್ದರು, ಮತ್ತೆ ಮೇನ್ ಗಾಂಧೀಜಿ ಅವರಿದ್ದರು, ಮತ್ತೆ ವಲ್ಲಭಾಯಿ ಪಟೇಲ್ ಅವ್ರದ್ದು ಮುಖ್ಯ ರೋಲ್ ಇದೆ. ಎಲ್ಲರೂ ಕಲ್ತಿ ಇದು ಕಲ್ಯಾಣ ಕರ್ನಾಟಕದ್ದು ಒಂದು ವರ್ಷ ಆದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದ್ರ ಸಲಹೆ ನಾವು ಎಲ್ಲರೂ ಒಂದು ಉತ್ಸವ, ಒಂದು ಹಬ್ಬ ವಾತಾವರಣ ಇರ್ತದೆ. ಈ ಏರಿಯಾನಲ್ಲಿ ಎಸ್ಪೆಷಲಿ ಎಲ್ಲರೂ ಕಲ್ತಿ ಇವತ್ತು ದಿವಸ ನಾವೆಲ್ಲ ಒಂದು ಒಳ್ಳೆ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಇದು ಉತ್ಸವ ಮಾಡ್ತೀವಿ. ಇನ್ನು ಈ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು, ವಿದ್ಯಾರ್ಥಿಗಳ ಕಲೆ ಪ್ರದರ್ಶನಗಳು ಹಾಗೂ ಹಬ್ಬದ ಸಡಗರ ಮೆರೆಯಿತು ಹಾಗೂ ಮೈದಾನದಲ್ಲಿ ಉತ್ಸವದ ವಾತಾವರಣ ಆವರಿಸಿಕೊಂಡಿತ್ತು. ಭಾರತ ಜನನಿಯ ತನುಜಾತ